ಖುಷಿ ಫೆನ್ಸಿಗೆ ಸ್ವಾಗತ. ಕೋಳಿ ಸಾಕಲಿಕ್ಕೆ ಅದರಲ್ಲಿ ರೋಗ ಬರ್ದಂಗೆ ಸಾಕಲಿಕ್ಕೆ ಏನು ಮಾಡಬೇಕು, ಏನು ಮುಂಜಾಗ್ರತಾ ಕ್ರಮ ತಗೊಂಡ್ರೆ ರೋಗಗಳು ಬರಲ್ಲ, ಈ ಥರ ಮಾಡಬೇಕು ಅಂದರೆ ಈ ಕೆಳಗಿನ ಅಂಶಗಳನ್ನೆಲ್ಲ ನೀವು ಗಮನ ಇಟ್ಟು ಕೇಳಿದ್ರೆ ನೀವೇ ಆಗಲಿ ಯಾರೇ ಆಗಲಿ ರೋಗ ಮುಕ್ತವಾಗಿ ಬೆಳಿಬೋದು, ಲಾಭವನ್ನು ಗಳಿಸ್ಬೋದು. FCR ಕಡಿಮೆ ಬರುತ್ತೆ ಮತ್ತು ನಿಮಗೂ ಕೊಡಲಿಕ್ಕೆ ರೇಟು ಕಮ್ಮಿ ಕೊಟ್ಟರು ನಿಮಗೆ ಲಾಭ ಸಿಗೋಂಗೆ ಆಗುತ್ತೆ. ಬಟ್ ಈ ಕೆಳಗಿನ ಅಂಶಗಳು ನೀವು ತಪ್ಪದೆ ಅನುಭವಿಸ್ಬೇಕು, ನೋಡಬೇಕು, ಕಲಿಬೇಕು. ಆವಾಗ ಕೋಳಿ ಬೆಳೆಯೋಕ್ಕೆ ಸಾಧ್ಯ. ಹೇಗೆ ಬೆಳಿಬೇಕು? ಫಸ್ಟು ಕೋಳಿ ಬೆಳಿಬೇಕಾದ್ರೆ ಶೆಡ್ಡು ತಗಡು ಶೀಟಾದರೆ ಕೆಳಗಡೆ ಸೈಡಲ್ಲಿ ಕೊನೆ ಮಿನಿಮಮ್ 10 ಅಡಿ ಇರಬೇಕು. ಮತ್ತು ಅಗಲ ಕೋಳಿ ಫಾರಮಿನ ಅಗಲ 18ರಿಂದ 24 ಒಳಗಿದ್ದರೆ ತುಂಬ ಒಳ್ಳೆಯದು. 24 ಮೇಲೆ ದಾಟಿದ್ರೆ ಗಾಳಿ ಹೋಗಲ್ಲ, ರೋಗಗಳು ಜಾಸ್ತಿ ಆಗುತ್ತೆ. ಈ ಅಂಶದಿಂದ ನೀವು ಶೆಡ್ಡನ್ನು ಮಾಡ್ಕೋಬೇಕು. ತೀರಾ ತಗಡು ಇದ್ದಾಗ, ಸೀಟ್ ಇದ್ದಾಗ, ಹೈಟ್ ಇದ್ದರೆ ನಿಮಗೆ ಹೀಟ್ ಕಡಿಮೆ ಆಗುತ್ತೆ. ಅಂಚು ಇದ್ದರೆ ಕೊನೆಯ ಪಕ್ಷ 8 ಅಡಿನಾರೆ ಸೈಡಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಸಂಜೆ ಬಿಸಿಲು ಒಳಗೆ ಬರಬಾರ್ದು. ಮತ್ತು ಬಿಸಿಲಿನ ತೆಗೆ ಅದು ಸಹ ಕೋಳಿ ಮೇಲೆ ಬರಬಾರ್ದು. ಇಷ್ಟು ಇದ್ದರೆ ನೀವೊಂದು ನೋಡ್ಕೋಬೋದು, ಒಂದು 50% ರೋಗ ಕಮ್ಮಿ ಆಗುತ್ತೆ. ಇನ್ನು ನೀರಲ್ಲಿ ಹಾಳು ನೀರು, ಬೋರ್ವೆಲ್ಲಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಇರ್ತದೆ. ನೀರನ್ನ ಚೆಕ್ ಮಾಡಿ ಅದಕ್ಕೆ ತಕ್ಕಂತೆ ಮಾಡಿಕೊಂಡ್ರೆ 50% ನೀರಿನಿಂದ ರೋಗನ ಕಮ್ಮಿ ಮಾಡ್ಕೋಬೋದು. ನೀರಿಗೆ ನೀವೆಲ್ಲ ತಿಳಿದಿರೋಂಗೆ ಟ್ಯಾಬ್ಲೆಟ್ ಹಾಕ್ತಾಯಿದ್ದೀರಾ, ಇಲ್ಲ ಅಂದರೆ ಇದು ಸ್ಯಾನಿಟೈಸರ್ ಹಾಕ್ತಾಯಿದ್ದೀರಾ. ಇದರಿಂದ 100% ನೀರು ಶುದ್ಧ ಆಗುತ್ತಾ ಅನ್ನೋದು ನೀವು ಪಟ್ಟು ತಿಳ್ಕೋಬೇಕು. ಯಾವಾಗೆ ರೈತರು ಕೋಳಿ ಸಾಕಾಣಿಕೆದಾರರು ನೀವಾಗಿ ಚೆಕ್ ಮಾಡೋದು ಅಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಮ್ಮ ನೀರಿನ ಪಾತ್ರೆಗಳು ದಿನ ತೊಳಿತಾ ಇದ್ದೀರಾ ಅಲ್ವಾ? ಅದು ತೊಳಿಬೇಕಾದ್ರೆ ಸಣ್ಣಗೆ ಕೈ ಜಾರುತ್ತೆ, ಅಂದರೆ ಪಾಚಿ ಬರುತ್ತೆ. ಇದು ಬರಬಾರ್ದು. ಇದು ಬಂದರೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗ್ತಾಯಿದೆ ಅನ್ನೋದು ನೀವು ತಿಳ್ಕೋಬೇಕು. ಅದು ಬರ್ದಂಗೆ ನೋಡ್ಕೋಬೇಕು ಅಂದರೆ ನೀರಿನಲ್ಲಿ ಕ್ಲೀನಾಗಿ ಇರಬೇಕು. ಆವಾಗ ನಿಮ್ಮ ಕೋಳಿಲಿ 80% ರೋಗ ಬರಲ್ಲ. ಮತ್ತು ಬ್ರೂಡಿಂಗಲ್ಲಿ ನೀವು ಮರಿ ಬಂದು 24 ಗಂಟೆ ಒಳಗೆ ಚೆನ್ನಾಗಿ ಹೀಟ್ ಕೊಡಿ, ಫುಲ್ಲು ಕವರ್ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ನೀವು 24 ಗಂಟೆ ಆದಮೇಲೆ ಗಾಳಿ ಕೊಡದೆ ಹೋದರೆ ಅಮೋನಿಯಾ ಆಗುತ್ತೆ. ನೀವು ಹೀಟ್ ಕೊಟ್ಟಿರೋದ್ರಿಂದ ಅಲ್ಲಿರೋ ಆಮ್ಲಜನಕ ಎಲ್ಲ ಬರ್ನಾಗಿರುತ್ತೆ. ಆಮ್ಲಜನಕ ಇಲ್ಲದೆ ಕೋಳಿಗಳು ಸುಸ್ತಾಗೋದು ರೆಡಿ ಆಗ್ತವೆ, ಮೂಳೆ ಸರಕು ಶುರು ಆಗ್ತವೆ. ಯಾವಾಗ ನೀವು ಗಾಳಿ ಕೊಡ್ತೀರಾ ಮರಿಗಳು ಹೂವು ಚೆಲ್ದಂಗೆ ಎಲ್ಲ ಕಡೆ ಓಡಾಡ್ತಿರ್ತವೆ. ಇಷ್ಟನ್ನ ತಿಳ್ಕೊಂಡು ನೀವು ಮಾಡಿದ್ರೆ ಇಲ್ಲೂ ಒಂದು 10% ರೋಗನ ಕಮ್ಮಿ ಮಾಡ್ಬೋದು. ಅಂದರೆ ಈ ಕೋಳಿ ಕಮ್ಮಿ ಮಾಡ್ಬೋದು, ಅಸಿಡಿಟಿ ಕಮ್ಮಿ ಮಾಡ್ಬೋದು ಎಲ್ಲಿ ಬ್ರೂಡಿಂಗಲ್ಲಿ. ಇದನ್ನು ತಿಳ್ಕೋಬೇಕು. ಮತ್ತು ಅನ್ಸೈಜ್ ಯಾಕೆ ಬರುತ್ತೆ ಇದನ್ನು ಫಸ್ಟು ನೀವು ತಿಳ್ಕೊಂಡ್ರೆ ನೀವು ಕೋಳಿಲಿ FCR ಕಮ್ಮಿ ಮಾಡೋಕ್ಕೆ ಸಾಧ್ಯ. ನಿಮ್ಮ ಕೋಳಿಗಳಲ್ಲಿ ಅನ್ಸೈಜ್ ಬಂತು ಅಂದರೆ ನೀವು ಎಷ್ಟೇ ಇಳುವರಿ ದೊಡ್ಡ ಕೋಳಿ ತಗೊಂಡ್ರು, ಸಣ್ಣ ಕೋಳಿಗಳು ನಿಮ್ಮ ದೊಡ್ಡ ಕೋಳಿ FCRನ ತೆಗೆದು ನಿಮಗೆ FCR ಜಾಸ್ತಿ ಮಾಡುತ್ತೆ. ಅಂದರೆ ಯಾವಾಗ ಅನ್ಸೈಜ್ ಆಗುತ್ತೆ ಕೋಳಿಗಳು ಕರುಳು ದಪ್ಪ ಆಗಲ್ಲ, ಸ್ವಲ್ಪ ತಿನ್ನುತ್ತೆ, ಅವು ಬೆಳವಣಿಗೆ ಬರಲ್ಲ. ಹಾಗಾಗಿ ಅನ್ಸೈಜ್ ಬರ್ದಂಗೆ ಮಾಡ್ಕೋಬೇಕು ಅಂದರೆ ನೀವು ಇಷ್ಟೆಲ್ಲ ಕಾರಣಗಳು ಬೇಕು ಅಂದರೆ ನೀವು ನಮ್ಮ ಜೊತೆ 2 ರಿಂದ 3 ಬ್ಯಾಚ್ ನಮ್ಮ ಜೊತೆ ಮೆಂಬರ್ಶಿಪ್ ತೊಗೊಂಡು ಇದ್ದರೆ ಪ್ರತಿದಿನ ನಿಮಗೆ ಮಾಹಿತಿಯೊಂದಿಗೆ ಬೆಳೆಸ್ಕೊಡ್ತೀನಿ. ಕಲೀರಿ, ಕಲಿತ ಮೇಲೆ ನೀವು ಸಾಕಿ, ಏನೂ ತೊಂದರೆ ಇಲ್ಲ. 1 ವರ್ಷ 3-4 ಬ್ಯಾಚ್ ನಮ್ಮ ಜೊತೆ ಇರ್ರಿ. ನಿಮಗೆಲ್ಲ ತಿಳ್ಕೊಂಡಾದ ಮೇಲೆ ನೀವು
ಬೆಳ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೇ ಆಗಲಿ ಕೋಳಿ ಬೆಳೆಯೋದನ್ನು ಹೇಗೆ ಅನ್ನೋದು ಮೊದಲು ತಿಳ್ಕೊಬೇಕು. ಆಮೇಲೆ ನೀವು ಕೋಳಿ ಸಾಕಿ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ, ಶ್ರಾವಣದಲ್ಲೂ ಲಾಸ್ ಆಗೋಲ್ಲ. ಆದರೆ ಬೆಳೆಯೋ ರೀತಿ ನೋಡಬೇಕು. 1.5 ಒಳಗೆ ಬಂದರೆ ನಿಮ್ಮ FCR 72 ರೂಪೀಸ್ ನಿಮ್ಮ ಖರ್ಚು ಬರುತ್ತೆ. ಇಲ್ಲ 75, ಅಲ್ಲಿಕ್ಕಿಂತ ಜಾಸ್ತಿ ಹೋಗಲ್ಲ. 40 ರೂಪಾಯಿ ಫೀಡ್ ರೇಟ್ ಇದ್ದರೂ 72 ರೂಪಾಯಿ ನಾನು ತೊಗೊಂಡಿದ್ದೀನಿ ಈಗ 15 ದಿವಸದಿಂದ. ಹಾಗಾಗಿ ದಯವಿಟ್ಟು ನೀವು ಮೆಂಬರ್ಶಿಪ್ ತೊಗೊಳ್ಳಿ, ನಮ್ಮ ಜೊತೆ ಇರ್ರಿ. ನಿಮಗೆ ಸಾಕು ಕೊಡೋದು ನನ್ನ ಜವಾಬ್ದಾರಿ, ನಾನು ಮಾಡಿಕೊಡ್ತೀನಿ. ಇಷ್ಟು ಹೇಳಿ ಕೋಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಬೇಕು ಅಂದರೆ ಮಾಡಿ.